ಹಾಯ್ ಎವ್ರಿವನ್, ಬಿಗ್ ಬ್ರೇಕಿಂಗ್ ನ್ಯೂಸ್. ಶಿಕ್ಷಕರ ನೇಮಕಾತಿ ಮೈನ್ ಥಿಂಗ್, ಅತಿಥಿ ಶಿಕ್ಷಕರ ನೇಮಕಾತಿ ವಿರುದ್ಧ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಕೋರ್ಟ್ಗೆ PIL ಸೇರಿಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಏನ್ ಅಪ್ಡೇಟ್ ಯಾಕೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಗೆ ಸರ್ಕಾರ ಅತಿಥಿ ಶಿಕ್ಷಕರ ಮೊರೆ ಹೋಗ್ತಾ ಇದೆ. ಶಿಕ್ಷಕರ ನೇಮಕಾತಿ ಮಾಡಬೇಕಿತ್ತು, ಅದನ್ನ ಮುಂದೂಡಿಕೆ ಕೂಡ ಮಾಡಿ ಆದೇಶ ಕೂಡ ಮಾಡಿದೆ. ಆ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಸ್ಪರ್ಧಾಕಾಶ ಅಕಾಡೆಮಿ ಸೇರಿ ಸಾಕಷ್ಟು ಆಕಾಂಕ್ಷಿಗಳು ಕೋರ್ಟ್ ಮೊರೆ ಹೋಗ್ತಾರಂತೆ. ಕೋರ್ಟ್ಗೆ PIL ಸಲ್ಲಿಸ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನಂದ್ರೆ ಲೈಕ್ ಅತಿಥಿ ಶಿಕ್ಷಕರ ನೇಮಕಾತಿ ಕ್ರಮಬದ್ಧವಾಗಿ ಆಗಬೇಕು. ಅದಾಗೆ TT ಕಡ್ಡಾಯ ಆ ರೀತಿ ಮಾಡಬೇಕು. ಪ್ಲಸ್ ಅವರಿಗೆ ಮಿನಿಮಮ್ ಕನಿಷ್ಠ ಇಷ್ಟು ವೇತನ ಅಂತ ಕೊಡಬೇಕು. ಪ್ಲಸ್ ಇಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಮಾಡಬೇಕು. ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ತಿರೋ ಕಾರಣ ಸರ್ಕಾರಿ ಶಾಲೆಗಳು ಉಳಿತಾ ಇಲ್ಲ, ಪ್ಲಸ್ ಕಾಯಂ ಶಿಕ್ಷಕರ ನೇಮಕಾತಿ ಕೂಡ ಆಗ್ತಾ ಇಲ್ಲ ಅಂತೇಳಿ ಕೋರ್ಟ್ಗೆ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೀತಾರೆ, ಅದನ್ನು ಸಲ್ಲಿಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಬಿಗ್ ಅಪ್ಡೇಟ್. ತಯಾರಿ ಅಂದ್ರೆ ಹೇಳ್ತಾ ಇದ್ದಾರೆ ಮಾಹಿತಿನ. ಅವರು ಸಲ್ಲಿಸ್ಬಿಟ್ರೆ ನಿಮಗೆ ಸದ್ಯದ ಮಟ್ಟಿಗೆ ಪಾಸಿಬಿಲಿಟಿ ಇದೆ ನೇಮಕಾತಿ ಹೋಲ್ಡ್ ಮಾಡೋದು ಅಥವಾ ನಿಯಮಗಳನ್ನ ರೂಪಿಸೋದಕ್ಕೆ ಹೇಳೋದು ಅಥವಾ ಸರ್ಕಾರಕ್ಕೆ ನೇಮಕಾತಿಗೆ ತಡೆ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಪ್ಲಸ್ ಇಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಚೆನ್ನಾಗಿ ಮನವರಿಕೆ ಮಾಡ್ಕೋಬೇಕು. ಲೈಕ್ ಇವರು ಮನವರಿಕೆ ಮಾಡ್ಕೊಂಡ್ರೆ ಮಾತ್ರ ನ್ಯಾಯಾಲಯ ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡುತ್ತೆ. ಮನವರಿಕೆ ಮಾಡಿಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಅದನ್ನ ಕ್ವಾಶ್ ಕೂಡ ಮಾಡಬಹುದು. ಲೈಕ್ ಅವರಿಗೆ ಫೈನ್ ಕೂಡ ಹಾಕ್ಬೋದು, ಕ್ವಾಶ್ ಕೂಡ ಮಾಡಬಹುದು. ಸಾಕಷ್ಟು ಕಡೆ ಈ ರೀತಿ ನಡೆದಿದೆ. ಬಟ್ ನ್ಯಾಯಾಲಯ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಗೊತ್ತಿಲ್ಲ. ಒಟ್ಟಾರೆ PIL ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಇಂಪ್ಯಾಕ್ಟ್ಫುಲ್ ಆಗುತ್ತೆ ಗೊತ್ತಿಲ್ಲ. ಪಾಸಿಬಲ್ ಇಂಪ್ಯಾಕ್ಟ್ಫುಲ್ ಆಗ್ಬೋದು, ಆಗದಿರ್ಬೋದು. ಬಟ್ ನ್ಯಾಯಾಲಯ ಏನ್ ಡಿಸೈಡ್ ಮಾಡೋದು ಹೇಳಕ್ಕಾಗೋದಿಲ್ಲ. ಇದು ಗುಡ್ ಆರ್ ಬ್ಯಾಡ್ ಅನ್ನೋ ಮೆಸ್ಕೊಳ್ಳಿ. ಒಂದು ಲೆಕ್ಕದಲ್ಲಿ ಆಲ್ರೆಡಿ ನೇಮಕಾತಿ ಆಗಿಲ್ಲ, ಅತಿಥಿ ಶಿಕ್ಷಕರ ನೇಮಕಾತಿ ಆದ್ರೂ ಆಗಲಿ ಅಂತ ಹೇಳಿ ಕೆಲವರು ಸ್ಪರ್ಧಾರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ರೀತಿ ಮಾಡಿರೋದು ಎಷ್ಟು ಸರಿ, ಹೋಗ್ಬೇಕಾ ಕೋರ್ಟ್ಗೆ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಅಪ್ಡೇಟ್ ಕೂಡ ಬಂದಿದೆ. ಕೋರ್ಟ್ಗೆ PIL ಸಲ್ಲಿಸ್ತಾರಂತೆ ಅತಿಥಿ ಶಿಕ್ಷಕರ ನೇಮಕಾತಿ ವಿರುದ್ಧ. ಥ್ಯಾಂಕ್ ಯು.